ಇದೇನು ಅಂತ ಗೊತ್ತಾ? ಇದನ್ನ ನೀರಲ್ಲಿ ನೆನೆಸಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತಾ ಅಂತ ತುಂಬಾ ಜನ ಕೇಳಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಳ್ಳೋಣ. ಇದನ್ನ ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜ ಅಂತ ಹೇಳ್ತಾರೆ. ಒಂದು 15 ನಿಮಿಷ ನೀರಲ್ಲಿ ನೆನೆಸಿಟ್ರೆ ಈ ತರ ಜೆಲ್ ತರ ಫಾರ್ಮ್ ಆಗುತ್ತೆ. ಇದನ್ನ ನೀವು ಹೆಚ್ಚಾಗಿ ಫಲೂದಾ ಐಸ್ ಕ್ರೀಮ್ ನಲ್ಲಿ ನೋಡಿರ್ತೀರಾ. ಸಬ್ಜಾ ಸೀಡ್ ಅಥವಾ ಕಾಮಕಸ್ತೂರಿ ಬೀಜ ಅನ್ನೋದು ನಿಮ್ಮ ಡೈಜೆಷನ್ ಗೆ ಒಳ್ಳೇದು. ಬಿಕಾಸ್ ಇದರಲ್ಲಿ ಡೈಜೆಸ್ಟಿವ್ ಫೈಬರ್ಸ್ ಇರುತ್ತೆ. ಇದರಲ್ಲಿ ಒಂದು ತಂಪಿನ ಗುಣ ಇರೋದ್ರಿಂದ ಆಯುರ್ವೇದಿಕ್ ಪ್ರಕಾರ ಇದು ಸಮ್ಮರ್ ನಲ್ಲಿ ತುಂಬಾ ಜನ ಬಾಡಿ ಹೀಟ್ ಕಡಿಮೆ ಆಗುತ್ತೆ ಅಂತಾನು ಉಪಯೋಗಿಸ್ತಾರೆ. ಇದರಲ್ಲಿ ಸ್ವಲ್ಪ ಮಿನರಲ್ಸ್ ಅಂಡ್ ವಿಟಮಿನ್ಸ್ ಬಂದು ವಿಟಮಿನ್ ಕೆ ಇರುತ್ತೆ, ಐರನ್ ಇರುತ್ತೆ, ಮ್ಯಾಗ್ನೀಷಿಯಂ ಇರುತ್ತೆ. ಅದು ಕೂಡ ನಿಮ್ಮ ದೇಹಕ್ಕೆ ಸ್ವಲ್ಪ ಬೆನಿಫಿಷಿಯಲ್ ಆಗುತ್ತೆ. ಅದರಲ್ಲಿ ಒಮೆಗಾ 3 ಕೂಡ ಇರುತ್ತೆ. ಅದು ಕೂಡ ನಮ್ಮ ದೇಹಕ್ಕೆ ಆಂಟಿ ಏಜಿಂಗ್ ನಲ್ಲಿ ಹೆಲ್ಪ್ ಆಗುತ್ತೆ. ಬಟ್ ಇದರಿಂದ ವೆಯ್ಟ್ ಲಾಸ್ ಆಗುತ್ತಾ ಅಂದ್ರೆ ಇದರಿಂದ ವೆಯ್ಟ್ ಲಾಸ್ ಆಗೋದಿಲ್ಲ. ಬಟ್ ಒಬ್ರು ಇದನ್ನ ಕುಡಿದಾಗ ಅವರಿಗೆ ಸ್ವಲ್ಪ ಹೊಟ್ಟೆ ಫುಲ್ ಆಗಿರುತ್ತೆ, ಬೇರೆ ಫುಡ್ ಜಾಸ್ತಿ ತಿನ್ಬೇಕು ಅಂತ ಅನ್ಸಲ್ಲ. ಕೆಲವೊಬ್ಬರಿಗೆ ಫುಡ್ ಕಡಿಮೆ ಕ್ವಾಂಟಿಟಿನಲ್ಲಿ ಕನ್ಸ್ಯೂಮ್ ಮಾಡೋದ್ರಿಂದ ಇಂಡೈರೆಕ್ಟ್ ಆಗಿ ಸ್ವಲ್ಪ ವೆಯ್ಟ್ ಲಾಸ್ ಹೆಲ್ಪ್ ಆಗ್ಬೋದು. ಬಟ್ ಡೈರೆಕ್ಟ್ ಆಗಿ ಇದನ್ನ ಕುಡಿಯೋದ್ರಿಂದ ನಿಮಗೇನು ವೆಯ್ಟ್ ಲಾಸ್ ಆಗಲ್ಲ. ನ್ಯಾಚುರಲಿ ಒಂದು ಹೆಲ್ದಿ ಡಯಟ್ ನಲ್ಲಿ ಇದು ಒಂದು ಭಾಗ ಆಗಿರ್ಬೋದು. ಹಾಗೆ ನೀವು ಸಬ್ಜಾ ಸೀಡ್ ಅಥವಾ ಚಿಯಾ ಸೀಡ್ ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಬ್ಜಾ ಸೀಡ್ಸ್ ಅಂದ್ರೆ ಈ ತರ ಒಂದು 15 ನಿಮಿಷದಲ್ಲಿ ಜೆಲ್ ತರ ಫಾರ್ಮ್ ಆಗುತ್ತೆ. ಚಿಯಾ ಸೀಡ್ಸ್ ಅನ್ನೋದು ಇನ್ನು ಬೇರೆ. ಚಿಯಾ ಸೀಡ್ಸ್ ಬಗ್ಗೆ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ.